ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಆರೋಗ್ಯಕರವಾದಂತಹ ಒಂದು ರಾಗಿ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನು 1 ತಿಂಗಳಿಂದ ಇದನ್ನು ಕಂಟಿನ್ಯೂಸ್ ಆಗಿ ಸೇವಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ರಕ್ತ ತುಂಬ ಕಮ್ಮಿ, ಹಿಮೋಗ್ಲೋಬಿನ್ ಕಮ್ಮಿ, ಯಾವಾಗಲೂ ತಲೆ ಸುತ್ತೋದು, ಅದೇ ರೀತಿ ಸುಸ್ತು. ಅದಕ್ಕೆ ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಹೇಳಿಕೊಟ್ಟಿರುವಂತಹ ಒಂದು ಸ್ಮೂತಿ ರೆಸಿಪಿ ಇದು ಬಿ ಪಿ, ಶುಗರ್, ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಆಗಲಿಕ್ಕೆ ತುಂಬ ಒಳ್ಳೆಯದು. ಫಸ್ಟಿಗೆ ಇದೇ ರೀತಿ ಒಂದು ಬೌಲ್ ತಗೊಂಡಿದ್ದೀನಿ. ಆ ಬೌಲಿಗೆ 1 ಕಪ್ಪು ಇಡೀ ರಾಗಿಯನ್ನು ನಾನು ತಗೊಳ್ತಾ ಇದ್ದೀನಿ. ಈ ರಾಗಿಯನ್ನು ನಾವೊಂದು 5-6 ಸರ್ತಿ ಜಾಸ್ತಿ ನೀರು ಹಾಕಿ ತೊಳಿಬೇಕು. ಯಾಕಂದರೆ ರಾಗಿಯಲ್ಲಿ ಸ್ವಲ್ಪ ಜಾಸ್ತಿ ಕಸ ಎಲ್ಲ ಇರುತ್ತೆ. ಮತ್ತು ಅದರ ನಾವಿವಾಗ ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ಕ್ಲೀನ್ ಮಾಡುವಾಗ ಅದರ ಸಿಪ್ಪೆ ಎಲ್ಲ ಸ್ವಲ್ಪ ಕಿತ್ತು ಬರುತ್ತೆ. ನೀವೇ ನೋಡಿ, ಈಗ ನೋಡಿ ಎಷ್ಟು ಕಸ ಮೇಲೆ ಎಲ್ಲ ಇದೆ ನೋಡಿ, ಗಲೀಜು, ನೀರು ಸಹ ಎಷ್ಟು ಗಲೀಜಿದೆ. ಅದಕ್ಕೆ ಒಂದು 5-6 ಸರ್ತಿ ಚೆನ್ನಾಗಿ ಈ ರಾಗಿಯನ್ನು ನಾವು ವಾಶ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಅರ್ಧ ಗಂಟೆ ರಾಗಿ ಪೌಡರನ್ನು ನೆನೆಸಲಿಕ್ಕೆ ಬಿಡಬೇಕು. ಮಾಡಬಹುದು, ಆದರೆ ಇಡೀ ರಾಗಿಯಲ್ಲೇ ಮಾಡಿದರೆ ತುಂಬ ಒಳ್ಳೆಯದು. ನಾನು ಇಡೀ ರಾಗಿಯಲ್ಲೇ ಇದನ್ನು ಮಾಡೋದು. ನೋಡಿ, ಇವಾಗ ರಾಗಿ ನಾನು ನೆನೆಯಲಿಕ್ಕೆ ಹಾಕಿ ಅರ್ಧ ಗಂಟೆ ಆಯಿತು. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ನೈಸಾಗಿ ನಾವು ಗ್ರೈಂಡ್ ಮಾಡಬೇಕು. ಅದೇ ನೀವು ರಾಗಿ ಪೌಡರ್ ತಗೊಳ್ಳೋದಾದರೆ ಪ್ಯಾಕೆಟ್ ಪೌಡ್ರನ್ನು ಉಪಯೋಗಿಸದೆ ನೀವೇ ಮನೆಯಲ್ಲಿ ಮಾಡಿರುವಂತಹ ರಾಗಿ ಪೌಡ್ರು ಉಪಯೋಗಿಸಿ. ಪ್ಯಾಕೆಟ್ ಪೌಡ್ರಲ್ಲಿ ಏನೆಲ್ಲ ಮಿಕ್ಸ್ ಮಾಡಿರ್ತಾರೋ ನಮಗೆ ಗೊತ್ತಿಲ್ಲ. ನೋಡಿ, ನಾನಿವಾಗ ರಾಗಿಯನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದೇ ರೀತಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಿದ್ದೀನಿ. ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ನಾವೊಂದು ಸೋಸಿ ತೆಗಿಬೇಕು. ಅದರಲ್ಲಿ ಸ್ವಲ್ಪ ಕಸ ಎಲ್ಲ ಇನ್ನೂ ಇರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಸೋಸಿ ತೆಗಿಬೇಕು. ನಮ್ಮ ಮಂಗಳೂರು ಕಡೆಯಲ್ಲೆಲ್ಲ ರಾಗಿ ಹಿಟ್ಟನ್ನು ಮಾಡಿ ಇಡುವುದೆಲ್ಲ ಇಲ್ಲ ಜಾಸ್ತಿ. ಬೇಕಾದಾಗ ಅಂಗಡಿಯಿಂದ ಪ್ಯಾಕೆಟನ್ನು ತರೋದು. ಆದರೆ ಇವಾಗೆಲ್ಲ ನಾವು ತಂದ ಪ್ಯಾಕೆಟಲ್ಲಿ ರಾಗಿ ಹಿಟ್ಟು ಸರಿ ಇದೆಯೋ ಅಂತ ನಮಗೆ ಅಷ್ಟೊಂದು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಏನೆಲ್ಲ ಮಿಕ್ಸ್ ಮಾಡಿರ್ತಾರೋ. ನಾನು ಸಹ ಒಂದು 2-3 ಸರ್ತಿ ರಾಗಿ ಹಿಟ್ಟನ್ನು ತಂದು ಅದೇ ನಾವು ಇಡೀ ರಾಗಿಯನ್ನು ರುಬ್ಬಿ ಮಾಡೋದು, ರಾಗಿ ಹಿಟ್ಟನ್ನು ಹಾಕಿ ಮಾಡೋದು ಟೇಸ್ಟ್ ತುಂಬ ವ್ಯತ್ಯಾಸ ಇದೆ. ಅದಕ್ಕೆ ನಾನು ಪ್ರಿಫರ್ ಮಾಡೋದು ಇದೇ ರೀತಿ ಇಡೀ ರಾಗಿಯನ್ನೇ ನಾವು ರುಬ್ಬಿ ಮಾಡೋದು ಒಳ್ಳೆಯದು. ಅಥವಾ ನೀವಾಗೇ ಮನೆಯಲ್ಲಿ ಮಿಲ್ಲಿಗೆ ಕೊಟ್ಟು ಮಾಡಿ ಇಟ್ಟಿರುವ ಫ್ರೆಶ್ ಆಗಿರುವ ರಾಗಿ ಹಿಟ್ಟು, ರಾಗಿ ಪೌಡರ್ ಇದ್ದರೆ ಇದರ ಬದಲು ನಿಮಗೆ ಅದನ್ನು ಉಪಯೋಗಿಸ್ಬೋದು, ಸುಲಭವಾಗಿ ನಿಮಗೆ ಮಾಡ್ಬೋದು. ನೋಡಿ, ಇವಾಗ ನಾನು ಇದನ್ನೆಲ್ಲ ಸೋಸಿ ತೆಗೆದಿದ್ದೀನಿ. ಇನ್ನೊಂದು ಸರ್ತಿ ಇದೇ ರೀತಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಒಂದು ಪಾನಿಗೆ ಇದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನಾವು ಚೆನ್ನಾಗಿ ಇವಾಗ ಬಾಯ್ಲ್ ಮಾಡಬೇಕು. ಬೇಕಂದರೆ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಲಿಕ್ಕಿಲ್ಲ. ಇದಕ್ಕೆ ಇಷ್ಟೇ ಸಾಕು ನೀರು. ನೀವು 1 ಕಪ್ಪಿಗೆ 1-2 ಕಪ್ ನೀರನ್ನು ಹಾಕಿದ್ದೀನಿ. ಇನ್ನು ಸ್ಟವ್ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಕುದಿಸಬೇಕು. ಕುದಿಸುವಾಗ ನಾವು ಸ್ಟವ್ ಮೇಲೆ ಇಟ್ಟ ತಕ್ಷಣ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ರಾಗಿ ಬೇಗ ತಳ ಹಿಡಿಯುತ್ತೆ. ಜಾಸ್ತಿ ನೀರು ಸಹ ನಾವು ಹಾಕಿಲ್ಲಲ್ಲ, ಅದಕ್ಕೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ನಾವು ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಬೇಯಿಸಬೇಕು. ಇದನ್ನು ಇದೇ ರೀತಿ ಮಾಡಿ ನಮಗೆ ಸ್ಟೋರ್ ಮಾಡಿ ಇಟ್ಕೋಬೋದು. 1 ವಾರದವರೆಗೆ ನಮಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಈಗ ರಕ್ತಹೀನತೆ, ಅದೇ ರೀತಿ ನಮಗೆ ಸುಸ್ತಾಗೋದು, ಬಿ ಪಿ, ಶುಗರ್ ಇದ್ದವರಿಗೆಲ್ಲ ಇದೇ ರೀತಿ ಒಂದು ಸ್ಮೂತಿ ಮಾಡಿ 1 ಲೋಟ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕುಡಿದ್ರೆ ಸಾಕು. ಮತ್ತು ನಾವು ಒಂದು 3-4 ಗಂಟೆ ನಮಗೆ ಹಸಿವಾಗೋದೇ ಇಲ್ಲ. ನಾನು 1 ತಿಂಗಳಿಂದ ಕಂಟಿನ್ಯೂಸ್ ಬ್ರೇಕ್ಫಾಸ್ಟಿಗೆ ಇದನ್ನೇ ತಗೊಳ್ತಾ ಇರೋದು. ಒಂದು 3-4 ಗಂಟೆ ನಮಗೆ ಹಸಿವಾಗೋದೇ ಇಲ್ಲ. ತುಂಬ ಒಳ್ಳೆಯದು ಸಹ. ಇವಾಗ 1 ತಿಂಗಳು ಕಂಟಿನ್ಯೂಸ್ ತಗೊಂಡಾದಮೇಲೆ ನನಗೆ ಸ್ವಲ್ಪ ಸುಸ್ತೆಲ್ಲ ಕಮ್ಮಿ ಆಗ್ತಾ ಇದೆ. ಹಿಮೋಗ್ಲೋಬಿನ್ ಚೆಕ್ ಮಾಡಲಿಲ್ಲ, ನನಗೆ ಮಾಡಬೇಕು. ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಇದ್ದವರಿಗೆಲ್ಲ ತುಂಬ ಒಳ್ಳೆಯದು. ಇವಾಗ ಪೀರಿಯಡ್ಸ್ ಎಲ್ಲ ಹೋಗುವಾಗ ಜಾಸ್ತಿ ಬ್ಲೀಡಿಂಗ್ ಎಲ್ಲ ಆಗುತ್ತೆ ನೋಡಿ, ಅಂಥವರಿಗೆಲ್ಲ ಇದು ತುಂಬ ಒಳ್ಳೆಯದು. ಬೆಳಿಗ್ಗೆ ಅಂತಲೇ ಎಲ್ಲ, ಬ್ರೇಕ್ಫಾಸ್ಟಿಗೆ ಅಂತಲೇ ಎಲ್ಲ, ರಾತ್ರಿ ಡಿನ್ನರಿಗಾದರೂ ಸಹ ನಮಗೆ ಇದನ್ನು ಉಪಯೋಗಿಸ್ಬೋದು. ರಾತ್ರಿ 1 ಹೊತ್ತಿದ್ದು ನಾವು ಊಟ ಬಿಟ್ಟು ಇದೇ ರೀತಿ ಸ್ಮೂತಿಯನ್ನು 1 ಲೋಟ ಕುಡಿದ್ರೆ ಸಾಕು. ತುಂಬ ಒಳ್ಳೆಯದಿದು. ಶುಗರ್ ಇದ್ದವರಿಗೆಲ್ಲ ತುಂಬ ಉತ್ತಮ. ನೋಡಿ, ನಮ್ಮದೀಗ ರಾಗಿ ಇಲ್ಲಿ ರೆಡಿಯಾಗಿದೆ. ಇದೇ ರೀತಿ ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಇನ್ನಿದನ್ನು ತಣ್ಣಗಾಗಲಿಕ್ಕೆ ಇಡೋಣ. ಆ ಟೈಮಲ್ಲಿ ನಿಮ್ಮ ಹತ್ರ ಚಿಯಾ ಸೀಡ್ ಇದ್ದರೆ
ಇದರಿಂದ 1 ಚಮಚ ಚಿಯಾ ಸೀಡನ್ನು ನಾವು ಸೋಕ್ ಮಾಡಲಿಕ್ಕೆ ಹಾಕೋಣ. ನಾನಂದರೆ ಸ್ವಲ್ಪ ದಪ್ಪ ಜಾಸ್ತಿ ಇದ್ದೇನೆ, ಅದಕ್ಕೆ ದಪ್ಪ ಕಮ್ಮಿ ಆಗಲಿಕ್ಕೆ, ನಮ್ಮ ಶರೀರದಲ್ಲಿರುವ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಇದು ಚಿಯಾ ಸೀಡು ತುಂಬ ಒಳ್ಳೆಯದು. 1 ಚಮಚ ಚಿಯಾ ಸೀಡನ್ನು ನಾನು ನೆನೆಸಲಿಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿ, ಇದ್ದರೆ ಮಾತ್ರ ಇದನ್ನು ಉಪಯೋಗಿಸಿ. ಇನ್ನು ನಾನಿವಾಗ 1 ಬೀಟ್ರೂಟು ಮತ್ತು 1 ಸಣ್ಣ ಕ್ಯಾರೆಟನ್ನು ತಗೊಂಡಿದ್ದೀನಿ. ಇದರಿಂದ ಈ ಕ್ಯಾರೆಟ್ ಇದು ಅರ್ಧ ಭಾಗ ಸಾಕು ನಮಗೆ. ನಾನಿವಾಗ 1 ಲೋಟ, ನಂದು ಬ್ರೇಕ್ಫಾಸ್ಟ್, ಅದಕ್ಕೆ ನಾನಿವಾಗ ಮಾಡೋದಿದು ಅರ್ಧ ಬೀಟ್ರೂಟು ಮತ್ತು ಅರ್ಧ ಕ್ಯಾರೆಟನ್ನು ತಗೊಂಡಿದ್ದೀನಿ. ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಇನ್ನಿದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಬೇಯಿಸಬೇಕು. ನಾವು ಹಸಿಯಾಗಿ ಉಪಯೋಗಿಸಬಹುದು, ಆದರೆ ತುಂಬ ಗ್ಯಾಸ್ಟ್ರಿಕ್ ಆಸಿಡಿಟಿ ಇದ್ದವರಿಗೆ ಹೊಟ್ಟೆ ಒಂಥರ ಉಬ್ಬಿ ಬಂದಾಗ ಆಗುತ್ತೆ ಹಸಿಯಾಗಿ ನಾವು ಬೀಟ್ರೂಟನ್ನು ತಿಂದರೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಬೇಯಿಸಬೇಕಾದ ಅವಶ್ಯಕತೆ ಇಲ್ಲ, ಸ್ವಲ್ಪ ನಾವು ಇದನ್ನು ಬೇಯಿಸಬೇಕು. ಇವಾಗ ನೋಡಿ, ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಇನ್ನು ಇದನ್ನು ನಮಗೆ ಬೇಯಲಿಕ್ಕೆ ಇಡೋಣ. ಇಲ್ಲಿ ನೋಡಿ, ನಾವು ರೆಡಿ ಮಾಡಿ ಇಟ್ಟಿರುವ ರಾಗಿ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ, ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಇನ್ನು ನಾವು ಇದನ್ನು ಏರ್ ಟೈಟ್ ಆಗಿರುವ ಕಂಟೈನರಿಗೆ ಹಾಕಿ ಇದನ್ನು ನಾವು ಫ್ರಿಜ್ಜಲ್ಲಿ 1 ವಾರದವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನು ವಾರದಲ್ಲಿ 1 ದಿನ ಇದೇ ರೀತಿ ಮಾಡಿ ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಆಮೇಲೆ ಡೈಲಿ ಇದರಿಂದ 2 ಚಮಚ ತೆಗೆದು ಸ್ಮೂತಿಯನ್ನು ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇದೇ ರೀತಿ ನಮಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, 1 ವಾರದವರೆಗೆ ಏನಾಗೋದಿಲ್ಲ. ಇನ್ನು ಇದನ್ನು ಸ್ಮೂತಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಆ ಮಿಕ್ಸಿ ಜಾರಿಗೆ ನಾವು ರೆಡಿ ಮಾಡಿಟ್ಟಿರುವಂತಹ ರಾಗಿ, ಅದರಿಂದ 2 ಚಮಚ ರಾಗಿಯನ್ನು ನಾನು ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದರ ಬದಲು ನಿಮಗೆ ರಾಗಿ ಹಿಟ್ಟು, ಫ್ರೆಶ್ ಆಗಿರುವ ರಾಗಿ ಹಿಟ್ಟಿದ್ರೆ ಅದನ್ನು ಹಾಕಿದರೂ ಆಗುತ್ತೆ. ಇನ್ನು ನಾವು ಬೇಯಿಸಿ ಇಟ್ಟಿರುವ ಬೀಟ್ರೂಟು ಮತ್ತು ಕ್ಯಾರೆಟ್ ಅದನ್ನು ಸಹ ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇನ್ನು ನಾವಿದಕ್ಕೆ ಸೇರಿಸೋದು ಖರ್ಜೂರ, ಡೇಟ್ಸ್, 3 ಡೇಟ್ಸನ್ನು ನಮಗೆ ಯೂಸ್ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಹಾಕಬೇಡಿ. ಈಗ ಶುಗರ್ ಇದ್ದವರಿಗೆ ಸಹ 3 ಡೇಟ್ಸನ್ನು ಡೈಲಿ ಸೇವಿಸಿದರೆ ಶುಗರ್ ಏನು ಜಾಸ್ತಿ ಆಗೋದಿಲ್ಲ, ಒಳ್ಳೆಯದಿದು. ನಮಗೆ ಒಂದು ಒಳ್ಳೆ ಟೇಸ್ಟ್ ಬರಲಿಕ್ಕೆ, ಅದೇ ರೀತಿ ಐರನ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇದೆ. 3 ಡೇಟ್ಸನ್ನು ಇದಕ್ಕೆ ಹಾಕಿದ್ದೀನಿ. ಇನ್ನು ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ನೀವು ಹಾಲು ಸೇವಿಸುವವರಾಗಿದ್ದರೆ ಹಾಲನ್ನು ಹಾಕ್ಬೋದು, ಇಲ್ಲಂದರೆ ತೆಂಗಿನಕಾಯಿ ಹಾಲನ್ನು ಹಾಕಿದರೂ ಆಗುತ್ತೆ. ಲೋ ಫ್ಯಾಟ್ ಮಿಲ್ಕನ್ನು ಹಾಕಿ, ನಾನಿವಾಗ ಲೋ ಫ್ಯಾಟ್ ಮಿಲ್ಕನ್ನು ಹಾಕಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ ಎಷ್ಟು ನೈಸಾಗಿ ಬಂದಿದೆ, ಕಲರ್ ಸಹ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ನಾವಿದನ್ನು ಕುಡಿಯೋದು ಯಾವ ರೀತಿ ಅಂತ ತೋರಿಸ್ತೀನಿ. ನಾನಿವಾಗ ಇದೇ ರೀತಿ ಕುಡಿಯೋದು. 1 ಲೋಟ ತಗೊಂಡು ನಾವು ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೀವಲ್ಲ ಚಿಯಾ ಸೀಡ್, ಅದರಿಂದ 1 ಲೋಟ ಚಿಯಾ ಸೀಡನ್ನು ಈ ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ಹಾಕಿ ನಾವು ರೆಡಿ ಮಾಡಿಟ್ಟಿರುವಂತಹ ಸ್ಮೂತಿ, ನಮ್ಮದು ರಾಗಿ, ಬೀಟ್ರೂಟ್, ಕ್ಯಾರೆಟ್ ಎಲ್ಲ ಮಾಡಿರುವಂತಹ ಸ್ಮೂತಿಯನ್ನು ಸಹ ಈ ಲೋಟಕ್ಕೆ ಹಾಕಿ ಇನ್ನು ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ನೋಡಿ, ಆ ಚಿಯಾ ಸೀಡೆಲ್ಲ ಎಲ್ಲ ಕಡೆ ಮಿಕ್ಸ್ ಆಯಿತು. ಚಿಯಾ ಸೀಡ್ ಇಲ್ಲ ಅಂದರೆ ನೀವು ಟೆನ್ಷನ್ ಮಾಡಬೇಡಿ, ಅದನ್ನು ಸ್ಕಿಪ್ ಮಾಡ್ಬೋದು, ಇದ್ದರೆ ಒಳ್ಳೆಯದು. ನೋಡಿ, ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಲೋಟ ಇದೇ ರೀತಿ ಸ್ಮೂತಿಯನ್ನು ಬೆಳಗ್ಗೆ ಕುಡಿದ್ರೆ ಟೇಸ್ಟು ಎಷ್ಟು ಚೆನ್ನಾಗಿದೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್